ನಮಸ್ಕಾರ ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ BBK13 ಸ್ಟಾರ್ಟ್ ಆಗಿದೆ. ಹೌದು ಬಂಧುಗಳೇ, BBK12ನ ಯಶಸ್ಸು ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ BBK12ನಲ್ಲಿ ವಿಶೇಷವಾಗಿ ಗಿಲ್ಲಿ ಕಾರಣರಾಗಿದ್ದರು. BBK12ನಲ್ಲಿ ಗಿಲ್ಲಿಯವರ ಮ್ಯಾನರಿಸಮ್ ಕಾಮಿಡಿ ನಮ್ಮವನು ಎಂಬುವಂತೆ ಮಾಡಿತ್ತು. ಆದರೆ ಈ ಬಾರಿಯೂ ಮತ್ತೊಬ್ಬ ಗಿಲ್ಲಿ ಎಂಟ್ರಿ ಆಗ್ತಾ ಇದ್ದಾರಂತೆ. ಹಂಗಾರೆ ಆ ವ್ಯಕ್ತಿ ಯಾರಪ್ಪ, ಇದು ಸತ್ಯನ ಸುಳ್ಳ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗಾಗಲೇ BBK13ಗೆ ಕಲರ್ಸ್ ಕನ್ನಡದವರು ಚಾಲನೆ ಕೊಟ್ಬಿಟ್ಟಿದ್ದಾರೆ. ಅಗ್ನಿ ಪರೀಕ್ಷೆ ಎಂಬಕ್ಕಂತಹ ಒಂದು ಟಾಸ್ಕ್ ಮೂಲಕ BBKಯಲ್ಲಿ ಜನಸಾಮಾನ್ಯರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿಯ ವಿಶೇಷತೆ ನಿಮಗೆಲ್ಲರಿಗೂ ಗೊತ್ತು, ಜನಸಾಮಾನ್ಯರು ಕೂಡ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಬಿಗ್ ಬಾಸ್ 13 ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ಆದರೆ ಕಳೆದ ಬಾರಿಯ ಸೀಸನನ್ನು ಗಮನಿಸಿದರೆ ಒಬ್ಬರಿಗಿಂತ ಒಬ್ಬರು ಘಟಾನುಘಟಿಗಳಿದ್ರು. ಅದರಲ್ಲಂತೂ ಒನ್ ಸೈಡೆಡ್ ಮ್ಯಾಚ್ ಥರ ಆಗಿ ಹೋಗ್ಬಿಡ್ತು ಕೊನೆಯಲ್ಲಿ. ಆದರೆ ಈ ಒಂದು ಸೀಸನ್ ಇಡೀ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ದಾಖಲೆ ಬರೆದಂಥ ಸೀಸನ್ ಅಂತ ಹೇಳ್ಬೋದು. ಪ್ರತಿಯೊಂದು ಎಪಿಸೋಡ್ ಕೂಡ ಜನರ ಮನವನ್ನು ತಲುಪುವಂತೆ ಮಾಡಿತ್ತು ಕಲರ್ಸ್ ಕನ್ನಡ. ಈ ಒಂದು ಬಿಗ್ ಬಾಸ್ ಯಶಸ್ವಿಗೆ ಕಾರಣ ಗಿಲ್ಲಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಗಿಲ್ಲಿಯ ಜೊತೆಗೆ ನಮ್ಮ ಸುದೀಪ್ ಅವರ ಪಾತ್ರ ಕೂಡ ಇತ್ತು. ಇಲ್ಲಿ ಕಾಂಬಿನೇಷನ್ ವರ್ಕೌಟ್ ಆಗಿತ್ತು, ಜನರ ಮನಸ್ಸು ತಲುಪುವಂತಾಗಿತ್ತು. ಜನರಿಗೆ ಈಗ ಟೇಸ್ಟ್ ಹಿಡಿದು ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಎಂಟರ್ಟೈನ್ಮೆಂಟ್ ಹಿಂದೆ ಬೀಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ಮನಗೊಂಡಂತಹ ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಅವರು ಗಿಲ್ಲಿಯವರಂತಹ ವ್ಯಕ್ತಿಯನ್ನು ಈ ಬಾರಿ ಬಿಗ್ ಬಾಸ್ಗೆ ಕರೆತರ್ತಿದ್ದಾರೆ ಅಂತ ಎಲ್ಲೆಡೆ ವಿಷಯ ಹರಿದಾಡ್ತಾ ಇದೆ. ಹೌದು, ಹಾಗಾದರೆ ಈಗಾಗಲೇ ಕಾಮಿಡಿಯನ್ಗಳ ಸಾಲು ವ್ಯಕ್ತಿಗಳ ಲೀಸ್ಟ್ ಇದೆ. ಹಾಗಾದರೆ ಗಿಲ್ಲಿ ಥರ ಒಂದಿಷ್ಟು ಹ್ಯುಮಾರಸ್ ಆಗಿ ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಕೊಡೋ ಕಾಮಿಡಿಯನ್ ಯಾರಿದ್ದಾರಪ್ಪ? ಹಾಗಾದರೆ ಆ ವ್ಯಕ್ತಿ ಯಾರು? ಹೌದು ಬಂಧುಗಳೇ, ಗಿಲ್ಲಿಯವನ್ನ ಹೊರತುಪಡಿಸಿ ಬೇರೆಯವ್ರನ್ನ ಊಹಿಸ್ಕೊಳ್ಳೋಕ್ಕೆ ನಮಗಂತೂ ಸಾಧ್ಯ ಇಲ್ಲ. ಆದರೆ ಈ ಒಂದು ವಿಷಯ ಇಲ್ಲಿವರೆಗೂ ದೃಢಪಟ್ಟಿಲ್ಲ. ಆದರೆ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರೋ ನ್ಯೂಸು. ಮತ್ತಾರು ಅಲ್ಲ ಕಣ್ರಿ, ಮೈಸೂರಿನ ಹುಡುಗ ಕಮಿಡಿಯನ್ ಜಗ್ಗಪ್ಪ ಅಂತೆ. ನಾವೆಲ್ಲರೂ ಕೂಡ ಜಗ್ಗಪ್ಪನನ್ನು ಗಮನಿಸಿರ್ತೀವಿ. ಅನೇಕ ಕಾಮಿಡಿ ಶೋಗಳಲ್ಲಿ ಭಾಗವಹಿಸಿದ್ರು. ಕಲರ್ಸ್ ಕನ್ನಡದಲ್ಲೂ ಕೆಲಸ ಮಾಡಿದ್ದಾರೆ, ಜಿ ಕನ್ನಡದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಜಗ್ಗಪ್ಪ ಅವರು ಒಂದಿಷ್ಟು ಕಾಮಿಡಿಯನ್ ಆಗಿದ್ರೂ ಕೂಡ ಒಳ್ಳೆಯ ಒಂದು ಹೆಸರನ್ನು ಕೂಡ ಹೊಂದಿದ್ದಾರೆ. ಈಗಾಗಲೇ ಜನರಿಗೆ ಪರಿಚಯ ಇರುವ ಫೇಸ್ ಆಗಿರೋದ್ರಿಂದ ಇವ್ರನ್ನ ಕರೆತರಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಜಗ್ಗಪ್ಪ ಅವರೇ ಹೇಳ್ಬೇಕು ಅಥವಾ ಕಲರ್ಸ್ ಕನ್ನಡ ವಾಹಿನಿ ಹೇಳ್ಬೇಕು. ನಿಮ್ಗೇನು ಅನ್ನಿಸ್ತಾ ಇದೆ, ಜಗ್ಗಪ್ಪ ಬರ್ತಾರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.